ನಾವು 40 ವರ್ಷದಿಂದ ಬರ್ತಾ ಇದ್ದೀವಿ. ನಮ್ಮ ಮನೆ ಇಲ್ಲೇ ಇರೋದು. ತುಂಬ ಪುರಾತನ ದೇವಸ್ಥಾನ ಇದು. ಇದು ಮೊದಲು ಕಾಡಾಗಿತ್ತು, ಈಶ್ವರನೇ ಇರಲಿಲ್ಲ. ಯಾರೋ ಒಬ್ಬರು ಬಡವರು ಗಾಡಿನಲ್ಲಿ ಬರ್ತಾಯಿದ್ರೆ ಅಡುಗೆ ಮಾಡಬೇಕು ಅಂದ್ಬಿಟ್ಟು ಒಂದು ಕಲ್ಲಿದೆಯಲ್ಲ ಅಂತ ಅಲ್ಲಿಟ್ಟು ಅಡುಗೆ ಮಾಡೋಕ್ಕೆ ಹೋಗ್ತಾರೆ. ಆವಾಗ ಅದು ಅನ್ನ ಆಗೋಗಿರುತ್ತೆ. ಆವಾಗ ನೋಡಿದ್ರೆ ಅದು ಲಿಂಗದ ರೂಪ ಇದೆ. ಅದಕ್ಕೆ ಅದನ್ನೇ ಲಿಂಗನ ಪ್ರತಿಷ್ಠೆ ಮಾಡಿ ಅದು ತುಂಬ ವಿಶೇಷ, ತುಂಬ ಸತ್ಯ ನಡೆಯುತ್ತೆ. ತುಂಬ ಚೆನ್ನಾಗಿ ಅದನ್ನು ವೃದ್ಧಿ ಮಾಡ್ಕೊಂಡು ಬರ್ತಾಯಿದ್ದಾರೆ. ತುಂಬ ವರ್ಷದ ಪುರಾತನ ದೇವಸ್ಥಾನ ಇದು. ಕಾಡು ಮಲ್ಲೇಶ್ವರ ಅಂತ, ಅದಕ್ಕೆ ಕಾಡು ಮಲ್ಲೇಶ್ವರ ಅಂತ ಹೆಸರು ಬಂದಿದೆ ಇದಕ್ಕೆ. ಕಾಡಲ್ಲಿದ್ದಕ್ಕೋಸ್ಕರ ಅದು ಕಲ್ಲು ಅಂದ್ಕೊಂಡು ಲಿಂಗ ಆಗಿರೋದಕ್ಕೆ ಕಾಡು ಮಲ್ಲೇಶ್ವರ. ಇದ್ರ ಎದುರುಗಡೆ ನಂದೀಶ್ವರ ಇದೆ, ಅದು ಕೂಡ ಅಷ್ಟೇ. ಅದು ಯಾರೋ ಅಪಾರ್ಟ್ಮೆಂಟ್ ಕಟ್ಟಬೇಕು ಅಂದ್ಬಿಟ್ಟು ಅಗಿತಾ ಇದ್ದರೆ ಅದು ಬಸವಣ್ಣ ಕಾಣಿಸ್ತಂತೆ. ಇನ್ನೂ ಸ್ವಲ್ಪ ಆಗಿದ್ರೆ ಕಲ್ಯಾಣಿ ಸಿಕ್ತು. ಆಮೇಲೆ ನೋಡಿದ್ರೆ ಲಿಂಗ ಸಿಕ್ತಂತೆ. ನಂದೀಶ್ವರದಿಂದ ನೀರು ಅಭಿಷೇಕ 24 ಗಂಟೆನೂ ನಡೀತಾ ಇದೆ. ನಂದಿ ಒಳಗಡೆ ನೀರು ಹೆಂಗೆ ಬರುತ್ತೆ ಅನ್ನೋದು ಇವತ್ತುವರೆಗೂ ಯಾರಿಗೂ ಕಂಡುಹಿಡಿಯೋಕ್ಕೂ ಆಗಲಿಲ್ಲ. ಅಷ್ಟು ಪ್ರಸಿದ್ಧವಾದ ಬೆಂಗಳೂರಲ್ಲಿ ಎಲ್ಲೂ ಇಲ್ಲ ಈ ಥರ ದೇವಸ್ಥಾನ. ಅದು ಯಾವಾಗಲೂ ನಂದಿಯಿಂದ ನೀರು ಬಂದು ಲಿಂಗದ ಮೇಲೆ ಬಿದ್ದು ಅಭಿಷೇಕ ಆಗಿ ಅದು ಕಲ್ಯಾಣಿಗೆ ಹೋಗುತ್ತೆ. ಕಲ್ಯಾಣಿನೂ ಇದೆ ಅಲ್ಲಿ, ತುಂಬ ಚೆನ್ನಾಗಿದೆ. ಇದರ ಎದುರುಗಡೆನೇ ಇದೆ ಅದು. ನಾವು ಸೋಮವಾರ ತಪ್ಪದೇ ಬರ್ತೀವಿ ದೇವಸ್ಥಾನಕ್ಕೆ. ಇವತ್ತು ನಾವು ಬೆಳಿಗ್ಗೆ ಉಪಹಾರ ಮಾಡ್ತೀವಿ, ರಾತ್ರಿ ಉಪಹಾರ ಮಾಡ್ತೀವಿ ಅಷ್ಟೇ. ಜಾಗರಣೆ ಇಲ್ಲಮ್ಮ, ಉಪಹಾರ. ತುಂಬ ವರ್ಷದಿಂದ ಹಿಂಗೆ, ನನಗೆ 73 ವರ್ಷ, ಇವತ್ತುವರೆಗೂ ಹಿಂಗೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ವರ್ಷ ತಪ್ಪದೇ ಬರ್ತೀವಿ. ಶಿವರಾತ್ರಿ ದಿವಸ ತುಂಬ ವಿಶೇಷ ಅಲ್ಲಮ್ಮ. ಶಿವರಾತ್ರಿನಲ್ಲಿ ಒಬ್ಬ ಬೇಡ ಗೊತ್ತಿಲ್ದಿರ ಮರದ ಮೇಲೆ ಹತ್ತಿ ಒಂದು ಲಿಂಗದ ಮೇಲೆ ಬಿಲ್ಪತ್ರೆ ಹಾಕಿದ ತಕ್ಷಣ ಅವನಿಗೆ ಮೋಕ್ಷ ಸಿಕ್ತಂತೆ. ಆದ್ದರಿಂದ ಪ್ರತಿಯೊಬ್ಬರೂ ಇವತ್ತಿನ ದಿವಸ ಬಿಲ್ಪತ್ರೆ ಶಿವನಿಗೆ ಅರ್ಪಿಸಬೇಕು, ನಮಗೆ ಮೋಕ್ಷ ಸಿಗುತ್ತೆ, ಮುಕ್ತಿ ಸಿಗುತ್ತೆ ಅಂತ ಆ ಭಾವನೆ ಇದೆ. ಅದು ಪ್ರಸಿದ್ಧಿಯಾಗೂ ಇದೆ. ಆದ್ದರಿಂದ ಶಿವರಾತ್ರಿ ದಿವಸ ಉಪವಾಸ ಇದ್ದು ಜಾಗರಣೆ ಮಾಡಿದರೆ ತುಂಬ ಮುಕ್ತಿ ಮೋಕ್ಷಪ್ರದ ಅಂತ ಈಶ್ವರ ಹೇಳಿದ್ದಾನೆ. ಅದರಿಂದ ಶಿವರಾತ್ರಿ ವಿಶೇಷ. ಅದು ನಿಮ್ಮ ಹೆಸರು? ವಿಜಯಲಕ್ಷ್ಮಿ ಅಂತ.